ಎಲ್ಲರಿಗೂ ನಮಸ್ಕಾರ. ವಿವಸ್ವತ್ ಸಪ್ತಮಿ ಎಂದು ಕರೆಯಲ್ಪಡುವ ಭಾನು ಸಪ್ತಮಿಯು ಭಗವಾನ್ ಸೂರ್ಯನ ಜನ್ಮದಿನವನ್ನು ಆಚರಿಸುತ್ತದೆ. ಉತ್ತಮ ಆರೋಗ್ಯ, ಸಮೃದ್ಧಿ ಮತ್ತು ಸಂತೋಷಕ್ಕಾಗಿ ಆಶೀರ್ವಾದ ಪಡೆಯಲು ಈ ಮಂಗಳಕರ ದಿನದಂದು ಭಕ್ತರು ಸೂರ್ಯನನ್ನು ಪೂಜಿಸುತ್ತಾರೆ. ಧಾರ್ಮಿಕ ವಿಧಿಗಳನ್ನು ನಡೆಸುವುದು ಮತ್ತು ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸುವುದು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಈ ದಿನವು ಋಷಿ ಕಶ್ಯಪ ಮತ್ತು ಅದಿತಿಗೆ ಭಗವಾನ್ ಸೂರ್ಯನ ಜನ್ಮವನ್ನು ಸೂಚಿಸುತ್ತದೆ. ಭಾನು ಸಪ್ತಮಿ ಅತ್ಯಂತ ಮಂಗಳಕರ ದಿನವಾಗಿದೆ. ಈ ದಿನವನ್ನು ಭಗವಾನ್ ಸೂರ್ಯ ಅಥವಾ ಸೂರ್ಯ ದೇವರನ್ನು ಪೂಜಿಸಲು ಸಮರ್ಪಿಸಲಾಗಿದೆ. ಸೂರ್ಯನಿಲ್ಲದೆ ಭೂಮಿಯ ಮೇಲೆ ಯಾವುದೇ ಜೀವವಿಲ್ಲ, ಏಕೆಂದರೆ ಅದು ನಾವು ಸ್ವೀಕರಿಸುವ ಬೆಳಕು ಮತ್ತು ದೈವಿಕ ಶಕ್ತಿಯ ಏಕೈಕ ಮಾಧ್ಯಮವಾಗಿದೆ. ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಸೂರ್ಯ ಕೂಡ ಒಬ್ಬರು. ಭಾನು ಸಪ್ತಮಿಯನ್ನು ಬೆಳೆಯುತ್ತಿರುವ ಚಂದ್ರನ ಅಂದರೆ ಕೃಷ್ಣ ಪಕ್ಷ 7ನೇ ದಿನ ಸಪ್ತಮಿ ತಿಥಿ ಆಚರಿಸಲಾಗುತ್ತದೆ. ಇದನ್ನು ವಿವಸ್ವತ್ ಸಪ್ತಮಿ ಎಂದು ಆಚರಿಸಲಾಗುತ್ತದೆ. ಇದು ಸೂರ್ಯನ ಜನ್ಮದಿನ ಎಂದು ಕೆಲವರು ನಂಬಿದ್ದರು. ಭಾನು ಸಪ್ತಮಿಯು ಸೂರ್ಯನನ್ನು ಪೂಜಿಸಲು ಮಂಗಳಕರ ದಿನವಾಗಿದೆ. ಭಕ್ತರು ಭಗವಾನ್ ಸೂರ್ಯನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಅಪಾರ ಭಕ್ತಿ ಮತ್ತು ಸಮರ್ಪಣೆಯಿಂದ ಪೂಜಿಸುತ್ತಾರೆ. ಭಾನು ಸಪ್ತಮಿಯನ್ನು ಸೂರ್ಯ ದೇವರಿಗೆ ಆಚರಣೆಗಳನ್ನು ಮಾಡಲು ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸಲು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಉಪವಾಸ ಆಚರಿಸುವ ಮತ್ತು ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸುವ ಜನರು ಉತ್ತಮ ಆರೋಗ್ಯ, ಸಮೃದ್ಧಿ ಮತ್ತು ಸಂತೋಷದಿಂದ ಆಶೀರ್ವದಿಸುತ್ತಾರೆ ಎಂದು ನಂಬಲಾಗಿದೆ. ಈ ದಿನದಂದು ಸೂರ್ಯನನ್ನು ಪೂಜಿಸುವ ಭಕ್ತರು ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಹೊಂದುತ್ತಾರೆ, ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ ಮತ್ತು ಸೂರ್ಯನನ್ನು ಪೂಜಿಸುವುದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯವು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ. ಜನರು ಸೂರ್ಯ ದೇವರ ಆಶೀರ್ವಾದ ಪಡೆಯಲು ಇದು ಒಂದು ಅವಕಾಶ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ಸೂರ್ಯ ಋಷಿ ಕಶ್ಯಪ ಮತ್ತು ಅವರ ಪತ್ನಿ ಅದಿತಿಗೆ ಭಾನು ಸಪ್ತಮಿಯ ದಿನದಂದು ಜನಿಸಿದರು. ಆದ್ದರಿಂದ ಜನರು ಈ ದಿನವನ್ನು ಅವರ ಜನ್ಮದಿನವೆಂದು ಆಚರಿಸುತ್ತಾರೆ. ಈ ದಿನವನ್ನು ಅವರ ಭಕ್ತರು ಅತ್ಯಂತ ಗೌರವ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೆ. ಭಗವಾನ್ ಸೂರ್ಯನನ್ನು 7 ಕುದುರೆಗಳು ಎಳೆಯುವ ರಥದ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. 7 ಕುದುರೆಗಳು ಮಳೆಬಿಲ್ಲಿನ 7 ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ. ಅವರನ್ನು ಗಾಯತ್ರಿ ಮಂತ್ರದ ಮೂಲವೆಂದು ಪರಿಗಣಿಸಲಾಗಿದೆ ಮತ್ತು ಈ ಮಂತ್ರವು ಅತ್ಯಂತ ಶಕ್ತಿಶಾಲಿ ಮಂತ್ರವೆಂದು ತಿಳಿದು ಬಂದಿದೆ. ಈ ದಿನದಂದು ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ, ಕೆಲವರು ಸ್ನಾನ ಮಾಡಲು ಗಂಗಾ ನದಿಗೆ ಭೇಟಿ ನೀಡುತ್ತಾರೆ. ಭಗವಾನ್ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ, ದೇವತೆಯನ್ನು ಆವಾಹಿಸಲು ವಿವಿಧ ಸೂರ್ಯ ಮಂತ್ರವನ್ನು ಪಠಿಸಿ, ಭಗವಂತನ ಆಶೀರ್ವಾದ ಪಡೆಯಲು ಅನೇಕ ಜನರು ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾರೆ. ಭಗವಂತನನ್ನು ಮೆಚ್ಚಿಸಲು ಕೆಂಪು ಹೂವುಗಳು ಮತ್ತು ಇತರ ಕಾಣಿಕೆಗಳನ್ನು ಅರ್ಪಿಸಿ, ಕೆಲವು ಭಕ್ತರು ಯೋಗಕ್ಷೇಮ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಉಪವಾಸವನ್ನು ಆಚರಿಸುತ್ತಾರೆ. ವಿಶೇಷ ಮಂತ್ರಗಳು: ಓಂ ಸೂರ್ಯಯೇ ನಮಃ, ಓಂ ಗ್ರಾಣಿ ಸೂರ್ಯಯೇ ನಮಃ, ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸೂರ್ಯದೇವನನ್ನು ಪೂಜಿಸುವುದರ ಫಲ ಏನಪ್ಪಾ ಅಂತಂದರೆ, ಉದ್ಯೋಗದಲ್ಲಿ ಏನೇ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ, ಅಥವಾ ಉದ್ಯೋಗ ಸಿಗದೇ ಇರುವಂಥವರಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಒಳ್ಳೆ ಆರೋಗ್ಯಕ್ಕೆ ಸೂರ್ಯದೇವನನ್ನ ಪೂಜಿಸ್ತಾರೆ. ದೇವತೆಗಳಲ್ಲೆಲ್ಲ ನೇರವಾಗಿ ಪ್ರತ್ಯಕ್ಷವಾಗಿ ನೋಡುವಂತಹ ದೇವತೆ ಎಂದರೆ ಸೂರ್ಯನಾರಾಯಣ. ಸೂರ್ಯ ದೇವರನ್ನು ಸಂತುಷ್ಟಗೊಳಿಸಲು ಅರ್ಘ್ಯವನ್ನು ಕೊಡುವುದು ಅತ್ಯುತ್ತಮ. ಸೂರ್ಯೋದಯದ ಸಮಯ ಹಾಗೂ ಸೂರ್ಯಾಸ್ತಮದ ಸಮಯದಲ್ಲಿ ಪ್ರತಿನಿತ್ಯ ಅರ್ಘ್ಯವನ್ನು ನೀಡಲಾಗುತ್ತದೆ. ಆಗಸ್ಟ್ 11 ಶ್ರಾವಣ ಭಾನುವಾರದಂದು ಭಾನು ಸಪ್ತಮಿಯ ವಿಶೇಷ ದಿನದಂದು ಸೂರ್ಯೋದಯದ ಸಮಯದಲ್ಲಿ ಹಾಗೂ ಸೂರ್ಯಾಸ್ತಮದ ಸಮಯದಲ್ಲಿ ನೀಡುವಂತಹ ಅರ್ಘ್ಯ ಪ್ರಮುಖವಾದದ್ದು. ತುಪ್ಪದ ದೀಪದ ಆರತಿ ಹಾಗೆ ಕೆಂಪು ಹೂಗಳನ್ನು ಬಳಸಿ ಪೂಜಿಸುವುದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದು. ಈ ದಿನದಂದು ಸೂರ್ಯ ದೇವರಿಗೆ ವಿಶೇಷವಾದ ಪೂಜೆಯನ್ನು ಅರ್ಪಣೆ ಮಾಡೋದ್ರಿಂದ ಪಿತ್ರಾರ್ಜಿತ ಆಸ್ತಿಗಳ ಸಮಸ್ಯೆ ಬಗೆಹರಿಯುತ್ತೆ. ಸೂರ್ಯ ದೇವರ ಆಶೀರ್ವಾದದೊಂದಿಗೆ ರಕ್ಷಣೆಯೂ ದೊರೆಯುತ್ತದೆ, ಉತ್ತಮ ಆರೋಗ್ಯ ಲಭಿಸುತ್ತದೆ. ಉದ್ಯೋಗದಲ್ಲಿ ಪ್ರಮೋಷನ್ ಏನಾದರೂ ಬೇಕು ಅಂತಂದ್ರೆ ಈ ದಿನ ಪೂಜೆ ಮಾಡೋದ್ರಿಂದ ಒಳ್ಳೆಯ ಪ್ರಮೋಷನ್ ಸಹ ಸಿಗುತ್ತದೆ. ಪಿತೃಗಳ ಶಾಪ ಏನಾದರೂ ಇತ್ತು ಅಂತಂದ್ರೆ ಈ ದಿನ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡೋದ್ರಿಂದ ಶಾಪದಿಂದ ವಿಮೋಚನೆ ಸಿಗುತ್ತದೆ. ಬಹಳಷ್ಟು ಮಂದಿಗೆ ಮಾಂದಿ ದೋಷ ಇರುತ್ತೆ. ಮಾಂದಿ ದೋಷದ ನಿವಾರಣೆಗಾಗಿ ಈ ದಿನ ಸೂರ್ಯ ದೇವರನ್ನು ಪ್ರಾರ್ಥಿಸಬೇಕು. ಪ್ರತಿದಿನದ ಸೂರ್ಯ ದೇವರ ಪೂಜೆಗಿಂತಲೂ ಭಾನು ಸಪ್ತಮಿಯ ದಿನದ ಪೂಜೆ ವಿಶೇಷವಾದದ್ದು. ವ್ಯಾಪಾರದಲ್ಲಿ ಹಾಗೆ ಉದ್ಯೋಗದಲ್ಲಿ ಏನಾದರೂ ಅಡಚಣೆ ಇತ್ತು ಅಂತಂದ್ರೆ ಆ ಅಡಚಣೆಗಳ ನಿವಾರಣೆಗಾಗಿ ಈ ದಿನದ ಸೂರ್ಯ ದೇವನ ಪೂಜೆ ಅತ್ಯುತ್ತಮ ಫಲವನ್ನು ನೀಡುತ್ತದೆ. ಸೂರ್ಯ ದೇವರಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಕೆಂಪು. ಹಾಗಾಗಿ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡುವುದರಿಂದ ಅತ್ಯುತ್ತಮ ಫಲ ದೊರೆಯುತ್ತದೆ. ಭಾನು ಸಪ್ತಮಿಯ ದಿನದಂದು ಇಡೀ ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥನೆ ಸಲ್ಲಿಸುವುದು ಅತ್ಯುತ್ತಮ.
ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಪೂಜಿಸುವುದು ಉತ್ತಮ ಫಲವನ್ನು ಕೊಡುತ್ತದೆ. ಆರೋಗ್ಯ, ಉದ್ಯೋಗ ಹಾಗೂ ವ್ಯಾಪಾರಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅತ್ಯುತ್ತಮ ಲಾಭದಾಯಕವಾಗುತ್ತದೆ. ಪ್ರತ್ಯಕ್ಷ ದೇವತೆಯಾದ ಸೂರ್ಯ ಭಗವಾನ್ ಭಾನು ಸಪ್ತಮಿಯ ವಿಶೇಷವನ್ನು ತಿಳಿಸುತ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.